ಎಲ್ಲ ನನ್ನ ಆತ್ಮೀಯ ಮಕರ ರಾಶಿಯ ಬಂಧುಗಳಿಗೆ ನಮಸ್ಕಾರ. ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. 12 ರಾಶಿಗಳಲ್ಲಿ ಅತ್ಯಂತ ವಿದ್ಯಾವಂತ ರಾಶಿ, ಬುದ್ಧಿವಂತ ರಾಶಿ ಮತ್ತು ಹಲವಾರು ಸಾಧಕರ ರಾಶಿ ಅಂತಂದರೆ ಇದು ಮಕರ ರಾಶಿಯಾಗಿರ್ತದೆ. ಹಾಗಾದರೆ ನೀವು ಕೇಳ್ಬೋದು, ಇಷ್ಟೆಲ್ಲ ಹೊಗಳ್ತಾ ಇದ್ದೀರಾ, ಆದರೆ ನಮಗೆ ಕಷ್ಟ ಯಾಕೆ ಅಂದ್ಕೊಂಡು ನೀವು ಕೇಳ್ಬೋದು. ಸರಿ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ ನಿಮಗೆ. ಯಾವತ್ತಿದ್ರೂ ಕೂಡ ತನ್ನ ಒಂದು ಸ್ವಂತ ಶಕ್ತಿಯಿಂದ, ತನ್ನ ಒಂದು ಸ್ವಂತ ಪರಿಶ್ರಮದಿಂದ ಯಾರು ಒಂದು ಹೆಜ್ಜೆಯನ್ನು ಇಡ್ತಾನೋ ಈ ಪ್ರಪಂಚದಲ್ಲಿ, ಅಥವಾ ಯಾರು ಬಂದುಬಿಟ್ಟು ಒಂದು ಹೊಸತನವನ್ನು ಸೃಷ್ಟಿ ಮಾಡ್ತಾರೋ ಅಂಥ ವ್ಯಕ್ತಿಗಳಿಗೆ ಖಂಡಿತವಾಗಲೂ ಕೂಡ ಕಷ್ಟ ಇದ್ದೇ ಇರ್ತದೆ. ಅದರಲ್ಲೂ ಕೂಡ ಯಾವುದೇ ಅನ್ಯ ವ್ಯಕ್ತಿಗಳ ಸಹಾಯ ಪಡೆಯದೆ ಏಕಾಂಗಿಯಾಗಿ ಹೋರಾಟ ಮಾಡಬಲ್ಲ ರಾಶಿ ಅಂತಂದರೆ ಅದು ಮಕರ ರಾಶಿಯಾಗಿರ್ತದೆ. ತುಂಬ ಸ್ವಾಭಿಮಾನಿಗಳು. ಅದೇ ರೀತಿಯಾಗಿ ಎಲ್ಲೋ ಒಂದು ಕಡೆಗೆ ನೀವು ಯಾರಿಗೂ ಬಗ್ಗುವಂಥವರಲ್ಲ, ಅಥವಾ ಯಾರು ಮಾತನ್ನು ಕೂಡ ಅಷ್ಟು ಬೇಗ ಒಪ್ಕೊಳ್ಳೋಕ್ಕೂ ತಾವು ಸಿದ್ಧರಾಗಿರೋದಿಲ್ಲ. ಯಾಕಂತಂದರೆ ಪ್ರತಿಯೊಂದು ಕಾರ್ಯಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಅದರ ಬಗ್ಗೆ ಅರಿವಿರುತ್ತದೆ. ಅಂದರೆ ಅದರ ಬಗ್ಗೆ ಸ್ವಲ್ಪನಾದರೂ ಎಕ್ಸ್ಪೀರಿಯನ್ಸ್ ಇದ್ದೇ ಇರ್ತದೆ. ಮತ್ತು ಇನ್ನೊಂದು ವಿಶೇಷತೆ ಈ ಮಕರ ರಾಶಿಯವರಲ್ಲಿ ಏನಂತಂದರೆ, ಒಂದು ಕೆಲಸನ ಒಂದು ಕ್ಷಣ ನೀವು ನೋಡಿದರೆ ಅರೆ ಕ್ಷಣದಲ್ಲಿ ಆ ಕೆಲಸನ ದುಪ್ಪಟ್ಟಾಗಿ ಮಾಡಿ ತೋರಿಸಬಲ್ಲಂಥ ರಾಶಿ ಅಂತಂದರೆ ಇದು ಮಕರ ರಾಶಿಯಾಗಿರ್ತದೆ. ಅದರಲ್ಲಿ ಗಂಡಾದರೂ ಬಂತು, ಹೆಣ್ಣಾದರೂ ಬಂತು, ಅತಿ ಚತುರರಾಗಿರ್ತಾರೆ, ಅತಿ ಚಾಲಾಕಿಗಳಾಗಿರ್ತಾರೆ. ಬಟ್ ಕಾಣೋರ ಕಣ್ಣಿಗೆ ಆ ಥರ ಕಾಣೋದಿಲ್ಲ, ನೋಡೋರ ಕಣ್ಣಿಗೂ ಕೂಡ ಆ ಥರ ನೀವು ತೋರಿಸ್ಕೊಳ್ಳೋದಿಲ್ಲ. ನನಗೇನು ಗೊತ್ತಿಲ್ಲ ಹೇಳ್ಕೊಂಡೇ ನೀವು ನಿಮ್ಮ ಮೂಮೆಂಟನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀರಿ. ಹಾಗಾದರೆ ಈ ಜುಲೈ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳಿದೆ ಅಥವಾ ಏನೆಲ್ಲ ಬಂದುಬಿಟ್ಟು ನಷ್ಟಗಳಿದೆ ಅಂದ್ಕೊಂಡು ನೋಡೋದಿದ್ರೆ, ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮಗೆಲ್ಲ ಬಂದುಬಿಟ್ಟು ನಾನು ವಿಡಿಯೋ ಮಾಡಬೇಕಾದ್ರೆ ಈ ಮಕರ ರಾಶಿಯ ಬಗ್ಗೆ ಏನು ಹೇಳ್ಬೋದು ಅಂದ್ಕೊಂಡು ನಾನು ಹುಡುಕ್ತಾ ಇದ್ದೆ. ಕೆಲವೊಂದಿಷ್ಟು ಪಂಚಾಂಗದಲ್ಲಾಗಿರ್ಬೋದು, ಗ್ರಂಥಗಳಲ್ಲಾಗಿರ್ಬೋದು. ಆದರೆ ಈ ಜುಲೈ ತಿಂಗಳು ಯಾಕೋ ನನಗೆ ತುಂಬ ಸಲೀಸಾಯಿತು ಈ ವಿಡಿಯೋ ಮಾಡಲಿಕ್ಕೆ. ಯಾಕಂತಂದರೆ ಯಾವುದೇ ಒಂದು ದಾರಿಯಿಂದ ನೋಡಿದರೂ ಕೂಡ, ಅಥವಾ ಯಾವುದೇ ಒಂದು ಗ್ರಹಗಳ ಫಲಗಳು ನೋಡಿದರೂ ಕೂಡ ಅದರಲ್ಲಿ ಅತ್ಯದ್ಭುತವಾಗಿತ್ತು. ಆದರೂ ಕೆಲವರು ನೀವು ಕೇಳ್ಬೋದು, ನೀವು ಹೇಳ್ತಾನೆ ಇದ್ರಿ ನಮ್ಗೆ ಆಗೋ ಥರನೇ ಆಗ್ತಾ ಇದೆ ಅಂದ್ಕೊಂಡು. ನಾವು ಎಲ್ಲೋ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾನೆ ಇರ್ತೀವಿ, ಎಲ್ಲೋ ಒಂದು ತೊಟ್ಟು ನೀರು ಸಿಗೋದಿಲ್ಲ. ಆ ಬಿಸಿಲು ನೋಡ್ತೀರಾ, ಆ ರಸ್ತೆ ನೋಡ್ತೀರಾ, ಇಲ್ಲೆಲ್ಲಿ ನೀರು ಸಿಗುತ್ತೆ ಅಂದ್ಕೊಂಡ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಯೋಚನೆ ಮಾಡಿಕೊಂಡು ನಿಮಗೆ ಏನು ಬರ್ತದೋ ಮನಸ್ಸಿಗೆ ಅದನ್ನು ಯೋಚನೆ ಮಾಡ್ಕೊಂಡು ನಡ್ಕೊಳ್ತಾ ಹೋಗ್ತಾ ಇರ್ತೀರಿ. ಆದರೆ ಆ ಕಡೆ ಈ ಕಡೆ ಎಲ್ಲಾದರೂ ಒಂದು ಸಣ್ಣ ಚಿಕ್ಕದಾದಂಥ ಒಂದು ತೊರೆ ಹರ್ಕೊಂಡು ಹೋಗ್ತಾ ಇದೆಯೇನೋ, ಅಥವಾ ಹಳ್ಳ ಹರಿತಾ ಇದೆಯೇನೋ, ಅಥವಾ ನದಿ ಇದೆಯೇನೋ ಅಂದ್ಕೊಂಡ್ಬಿಟ್ಟು ನೀವು ನೋಡೋದಿಲ್ಲ. ನೀವು ಏಕಾಂತದಿಂದ ನಿಮ್ಮ ರಸ್ತೆ ಹಿಡ್ಕೊಂಡು ನಡ್ಕೊಂಡೇ ಹೋಗ್ತಾ ಇರ್ತೀರಿ. ಆದರೆ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗಲೂ ಕೂಡ ನೀವು ಯಾವುದೇ ದಾರಿಯಲ್ಲೂ ಕೂಡ ನೀವು ಹೊರಟರೂ ಕೂಡ ಅಕ್ಕಪಕ್ಕ ಸ್ವಲ್ಪ ನೋಡಿ. ನಿಮಗೆ ಅವಶ್ಯಕತೆಗೆ ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳು ನಿಮಗೆ ಸಿಗ್ತದೆ, ಅಥವಾ ನಿಮ್ಮ ಅವಶ್ಯಕತೆಗೆ ತಕ್ಕಂಥ ಕೆಲವೊಂದಿಷ್ಟು ಅಗತ್ಯತೆಗಳು ಪೂರೈಕೆ ಆಗುವಂತಹ ಕೆಲವೊಂದು ಸ್ಥಳಗಳು ನಿಮ್ಗೆ ಸಿಗ್ತದೆ. ಹಾಗಾಗಿ ನೀವೇನು ಹೇಳಿದರೂ ಕೂಡ ನನ್ನ ಜೀವನದಲ್ಲಿ ಅದು ಆಗ್ತಾ ಇಲ್ಲ, ಇನ್ನೂ ಏನೂ ಆಗಲಿಲ್ಲ ಅಂದ್ಕೊಂಡು ಹೇಳಿದವರು ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ. ಖಂಡಿತವಾಗಲೂ ಕೂಡ ಕೆಲವೊಂದಿಷ್ಟು ಪರಿಹಾರಗಳು ಅದರಲ್ಲಿ ಇರ್ತವೆ. ಹಾಗಾದರೆ ಪ್ರಥಮವಾಗಿ ಈ ಲಾಭಾಂಶಗಳು ಅಂದ್ಕೊಂಡು ಬಂದಾಗ ಪ್ರಥಮವಾಗಿ ಏನು ಬರುತ್ತೆ ಅಂತಂದರೆ, ಅಷ್ಟಮದಲ್ಲಿ ಕೇತು. ಅಷ್ಟಮದಲ್ಲಿ ಕೇತು ಇದ್ದಾಗ ಕೆಲವರು ಹೇಳ್ಬೋದು ಕೆಟ್ಟದಾಗ್ತದೆ ಅಂದ್ಕೊಂಡು. ಕೆಟ್ಟದಕ್ಕಿಂತನೂ ಇಲ್ಲಿ ಈ ಮಕರ ರಾಶಿಯವರಿಗೆ ಲಾಭನೇ ಜಾಸ್ತಿ ಇದೆ. ಹೆದರೋಕೆ ಹೋಗಬೇಡಿ. ಅಷ್ಟಮದಲ್ಲಿ ಕೇತು ಅಂದ ಕೂಡಲೇ ಇದರಿಂದ ಯಾರೆಲ್ಲ ಬಂದು ವಿಜ್ಞಾನಿಗಳಿದ್ದೀರಾ, ಯಾರೆಲ್ಲ ಬಂದುಬಿಟ್ಟು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಅಥವಾ ಯಾರೆಲ್ಲ ಬಂದುಬಿಟ್ಟು ಒಂದು ಸಂಶೋಧನೆಯಂತಹ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿರೋರಿಗೆ ಅತಿ ಉತ್ತಮವಾಗಿದೆ. ಅದೇ ರೀತಿಯಾಗಿ ಒಂದು ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥವ್ರು, ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಮತ್ತು ಈ ಡಿಟೆಕ್ಟಿವ್ ಸರ್ವಿಸ್ ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಮತ್ತು ಈ ಬೌನ್ಸರ್ಗಳು, ಗನ್ಮ್ಯಾನ್ಗಳು, ಇಂಥವರಿಗೆ ಬಹಳವಾದ ಅತ್ಯಂತ ಒಂದು ಸೂಕ್ತವಾದಂಥ ಮಾಸ ಅಂತಂದರೆ ಈ ಜುಲೈ ತಿಂಗಳಾಗಿರ್ತದೆ. ಇನ್ನು ಹೊಸಬರ ಮಾರ್ಗದರ್ಶನ. ನೀವು ಯಾವುದೋ ಒಂದು ಬೇರೆ ಊರಿಗೆ ಹೋದಾಗ ಅಥವಾ ಯಾವುದೋ ಒಂದು ಪರಸ್ಥಳಕ್ಕೆ ಹೋದಾಗ ಯಾರೋ ಒಬ್ಬರು ಹೊಸಬರು ನಿಮಗೆ ಸಿಗ್ತಾರೆ. ಖಂಡಿತವಾಗಲೂ ಕೂಡ ಅಪರಿಚಿತ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಆಗ್ತದೆ. ಅವರಿಂದ ಉತ್ತಮವಾದಂಥ ಮಾರ್ಗದರ್ಶನ ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ. ಆ ಮಾರ್ಗದರ್ಶನದಿಂದ ಒಂದು ಉತ್ತಮವಾದಂಥ ಒಂದು ಲಾಭ ಕೂಡ ಆಗುವಂಥದ್ದಿದೆ. ಅದು ಒಂದು ಧನ ಲಾಭ ಆಗಿರ್ಬೋದು, ಅಥವಾ ನಿಮ್ಮ ಜ್ಞಾನ ಲಾಭ ಆಗಿರ್ಬೋದು, ಅಥವಾ ಯಾವುದಾದ್ರೂ ನಿಮ್ಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಲಾಭ ಫಲಗಳು ಕೂಡ ಇಲ್ಲಿ ಸಿಗುವಂಥದ್ದಿದೆ. ಸರ್ಕಾರಿ ಉದ್ಯೋಗಿಗಳಿಗೆ ಯಾರಿಗೆಲ್ಲ ಬಂದುಬಿಟ್ಟು 4 ವರ್ಷದಿಂದ 10 ವರ್ಷದಿಂದ ಬಂದುಬಿಟ್ಟು ಒಂದು ಟ್ರಾನ್ಸ್ಫರ್ ಭಾಗ್ಯ ಹೇಳುವಂಥ ಸಿಕ್ಕಿರಲಿಲ್ಲ, ಅಥವಾ ಟ್ರಾನ್ಸ್ಫರ್ ಬೇಕು ಅಂತ ಒದ್ದಾಡ್ತಿದ್ದವರು,
ಅಂಥವರಿಗೆ ಈಗ ಒಂದು ವರ್ಗಾವಣೆಯ ಭಾಗ್ಯ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಈ ತಿಂಗಳಲ್ಲಿ ಸಿಗಲಿಕ್ಕಿದೆ. ವಿದೇಶ ಯಾತ್ರಿಗಳಿಗೆ ಸಂಬಂಧಪಟ್ಬಿಟ್ಟು NRIs ಯಾರೆಲ್ಲ ಬಂದುಬಿಟ್ಟು ವಿದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದವರು, ಅಥವಾ ವಿದೇಶದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದವರು, ಅಥವಾ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ದವರು, ಅಥವಾ ಯಾರೆಲ್ಲ ಬಂದುಬಿಟ್ಟು ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಈ ಜುಲೈ ತಿಂಗಳಲ್ಲಿ ಒಂದು ಒಳ್ಳೆಯ ಸುವರ್ಣಾವಕಾಶ ಇದೆ. ಖಂಡಿತವಾಗ್ಲೂ ಕೂಡ ನೀವು ಪ್ರಯತ್ನ ಮಾಡ್ಬೋದು. ಇನ್ನು ವಿದೇಶದಲ್ಲಿ ಹೊಸದಾಗಿ ಯಾರು ಜಾಬ್ ಮಾಡಬೇಕು ಅಂದ್ಕೊಂಡು ಅಪ್ಲಿಕೇಶನ್ ಹಾಕಿದವರಿಗೂ ಕೂಡ ನಿಮ್ಮ ಕೆಲಸ ಆಗುವಂಥದ್ದು ಈ ಜುಲೈ ತಿಂಗಳಲ್ಲಿ ಆಗ್ತದೆ. ಆದರೆ ಪರಿಶ್ರಮ ನಿಮ್ದಿರಬೇಕಾಗ್ತದೆ. ಯಾವುದೋ ಒಬ್ಬರು ಜ್ಯೋತಿಷಿಗಳು ಆಗ್ತದೆ ಅಂದ್ಕೊಂಡು ಹೇಳಿದರು ಅಂತ ನೀವು ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಇಲ್ಲಿ ನಿಮ್ಮ ರಾಶ್ಯಾಧಿಪತಿ ಬಂದುಬಿಟ್ಟು ಶನಿ ಮಹಾತ್ಮ ಇರೋದರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ಪ್ರಯತ್ನದ ಅಗತ್ಯ ಇರ್ತದೆ. ಈ ಜುಲೈ ತಿಂಗಳಲ್ಲಿ ನಿಮಗೆ ರಾಜಯೋಗ ಬರುವಂಥದ್ದಿದೆ. ಖಂಡಿತವಾಗ್ಲೂ ಮರೆಯೋಕ್ಕೆ ಹೋಗಬೇಡಿ, ನಿಮಗೆ ರಾಜಯೋಗ ಬರುವಂಥದ್ದಿದೆ. ಕೆಲವೊಂದಿಷ್ಟು ಹಳೆಯ ಕೋರ್ಟ್ ಕೇಸುಗಳು ಇತ್ಯರ್ಥ ಆಗುವಂಥದ್ದು, ಮತ್ತು ಹಿತಶತ್ರುಗಳಿಗೆ ಹಿಮ್ಮೆಟ್ಟಿಸುವಂಥದ್ದು. ನಿಮ್ಮ ತಂಟೆಗೆ ಯಾರೂ ಬರೋದಿಲ್ಲ ಈ ಜುಲೈ ತಿಂಗಳಲ್ಲಿ. ಯಾಕಂತಂದರೆ ಮಕರ ರಾಶಿಯವರಿಗೆ ಯಾರ ಹಿತಶತ್ರುಗಳು ಯಾರ ಶತ್ರುಗಳು ಅಂದ್ಕೊಂಡು ತಿಳ್ಕೊಳ್ಳೋಕ್ಕೆ ಅಸಾಧ್ಯ ಆಗಿರ್ತದೆ. ಮಕರ ರಾಶಿಯವರು ಎಲ್ಲರ ಹತ್ರನೂ ಸ್ವಾಭಾವಿಕವಾಗಿ ಚೆನ್ನಾಗೇ ಇರ್ತಾರೆ, ಯಾರ ಹತ್ರನೂ ಜಗಳ ಮಾಡ್ಕೊಳ್ಳುವಂಥ ವ್ಯಕ್ತಿಗಳಲ್ಲ. ಆದರೆ ಎಲ್ಲೋ ನಿಮ್ಮಲ್ಲಿ ಇರುವಂತಹ ಒಂದು ಟ್ಯಾಲೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಜನರಿಗೆ ಅದು ನೋಡಿದರೆ ಆಗೋದಿಲ್ಲ. ನಿಮ್ಮ ಕೆಲವೊಂದಿಷ್ಟು ಬೆಳವಣಿಗೆಗಳು ಅನ್ಯ ಜನರಿಗೆ ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಾಪ ಅವರಿಗೇನೋ ಒಂಥರ ಹೊಟ್ಟೆಲೆಲ್ಲ ಕಚ್ಚಿದಂಗೆ ಆಗ್ತಾ ಇರ್ತದೆ. ಹಾಗಂತ ನೀವು 4 ಜನರ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ಮಕರ ರಾಶಿಯವರೇ ಬಂದುಬಿಟ್ಟು ಅಲ್ಲಿ ನಾಯಕತ್ವದ ಸ್ವರೂಪವನ್ನು ತಾಳ್ತೀರಾ. 4 ಜನರ ಕಣ್ಣಿಗೆ ನೀವೇ ಕೇಂದ್ರ ಬಿಂದುವಾಗಿ ಕಾಣಲಿಕ್ಕೆ ಶುರುವಾಗ್ತೀರಾ. ಆವಾಗಲೇ ನಿಮಗೆ ಹಿತಶತ್ರುಗಳ ಕಾಟ ಹುಟ್ಕೊಳ್ಳೋಕೆ ಶುರುವಾಗುವಂಥದ್ದು. ಹಾಗಾಗಿ ನಿಮಗೆ ಯಾವುದೇ ಒಂದು ಹಿತಶತ್ರುಗಳಿದ್ರೂ ಕೂಡ ಈ ಸಂದರ್ಭದಲ್ಲಿ ದೂರ ಆಗುವಂಥದ್ದಾಗ್ತದೆ. ನಿಸ್ಸಂದೇಹವಾಗಿ ನೆಮ್ಮದಿಯಿಂದ ಇರಬಹುದು. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಜುಲೈ ತಿಂಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇರೋದಿಲ್ಲ. ಇಷ್ಟು ದಿನ ಸ್ವಲ್ಪ ನಿಮಗೆ ಆಲಸ್ಯ ಇತ್ತು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ. ಇವತ್ತು ಮಾಡುವಂಥ ಸ್ಟಡಿ ನಾಳೆ ಮಾಡಿದರೆ ಆಯಿತು, ಎಕ್ಸಾಮ್ ಇನ್ನೂ ದೂರ ಇದೆ, ಎಲ್ಲ ನಿಮ್ಮದು ದೂರಾಲೋಚನೆಗಳು ತುಂಬ ಇತ್ತು. ಅಥವಾ ಆಲಸ್ಯ, ಓದ್ಲಿಕ್ಕೆ ಕೂತ್ಕೊಂಡಾಗ ಯಾರೋ ಫೋನ್ ಮಾಡುವಂಥದ್ದು, ಅಥವಾ ಮೊಬೈಲ್ ಇಟ್ಕೊಂಡ್ಬಿಟ್ಟು ಏನೋ ಟೈಮ್ ಪಾಸ್ ಮಾಡುವಂಥದ್ದು, ಇದೆಲ್ಲ ಆಗ್ತಿತ್ತು. ಆದರೆ ಈ ಜುಲೈ ತಿಂಗಳಲ್ಲೇ ನಿಮಗೆ ಖಂಡಿತವಾಗ್ಲೂ ಕೂಡ ಒಂದು ವಿದ್ಯಾಭ್ಯಾಸ ಹೇಳುವಂಥದ್ದು ತಲೆಗೆ ಹತ್ತುವಂಥದ್ದಾಗ್ತದೆ. ಮತ್ತು ಯಾರೆಲ್ಲ ಬಂದುಬಿಟ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದವರು ಅಥವಾ ಸಿದ್ಧತೆಯಲ್ಲಿದ್ದವರು ಅಥವಾ ಬರೆದವರೇ ಆಗಿದ್ದಿದ್ರೆ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸಿಗುವಂಥದ್ದಿದೆ. ಇನ್ನು ಈ ಜುಲೈ ತಿಂಗಳಲ್ಲೇ ಇನ್ನೊಂದು ಯೋಗ ಅಂತಂದರೆ ಗುರು ಆದಿತ್ಯ, ಗುರುಗ್ರಹ ಮತ್ತು ಸೂರ್ಯಗ್ರಹದ ಒಂದು ಸಂಚಾರದಿಂದ ಗುರು ಆದಿತ್ಯ ಯೋಗ ಸೃಷ್ಟಿಯಾಗಲಿಕ್ಕಿದೆ. ಖಂಡಿತವಾಗಲೂ ಕೂಡ ಇದರಿಂದ ನಿಮ್ಮ ಸಂಗಾತಿಗೆ ಒಂದು ಉತ್ತಮವಾದಂಥ ಲಾಭ ಫಲಗಳು ಸಿಗುವಂಥದ್ದಿದೆ ಈ ಜುಲೈ ತಿಂಗಳಲ್ಲಿ. ಒಂದೊಮ್ಮೆ ನೀವು ಗಂಡಾದರೆ ನಿಮ್ಮ ಹೆಂಡತಿಗೆ ಉತ್ತಮವಾದಂಥ ಫಲಿತಾಂಶ ಸಿಗುವಂಥದ್ದು, ನೀವು ಹೆಣ್ಣಾದರೆ ನಿಮ್ಮ ಗಂಡನಿಗೆ ಉತ್ತಮವಾದಂಥ ಫಲಿತಾಂಶ ನಿಮ್ಮ ಕಡೆಯಿಂದ ಸಿಗುವಂಥದ್ದು ಈ ಜುಲೈ ತಿಂಗಳಲ್ಲಿ ಆಗ್ತದೆ. ಯಾವುದೇ ಒಂದು ಕೆಲಸ ಮಾಡೋದಿದ್ರೂ ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಂಥ ಒಂದು ಲಾಭ ಫಲಗಳು ಬರಬೇಕಾದ್ರೆ ನಾವು ಅದನ್ನು ಪಡ್ಕೋಬೇಕಾಗ್ತದೆ. ಮದುವೆಯ ಯೋಗ, ಮಕರ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಈ ಸಂದರ್ಭದಲ್ಲಿ ಈ ಜುಲೈ ತಿಂಗಳಲ್ಲಿ ಮದುವೆಯ ಯೋಗ ಹೇಳುವಂಥದ್ದಿದೆ. ಅದು ಹೊಸದಾಗಿ ಮದುವೆ ಆಗೋರು ಆಗಿರ್ಬೋದು ಅಥವಾ ಡಿವೋರ್ಸ್ ಆಗಿ ವಿಚ್ಛೇದನ ಪಡ್ಕೊಂಡಿದ್ದವ್ರಿಗೂ ಕೂಡ ಮತ್ತೆ ಮರು ಮದುವೆಯ ಯೋಗ ಹೇಳುವಂಥದ್ದಿದೆ. ನೀವು ಯಾವುದೇ ಒಂದು ಹೆಣ್ಣಿಗೆ ನೀವು ಮದುವೆ ಆಗೋದಿದ್ರಿ ಅಥವಾ ಹೆಣ್ಣಾದರೆ ಗಂಡಿಗೆ ಮದುವೆ ಆಗೋದಿದ್ರೂ ಕೂಡ ನಿಮ್ಮ ಜಾತಕ ಹೊಂದಾಣಿಕೆ ಮಾಡಿ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಎಷ್ಟೇ ಚೆನ್ನಾಗಿ ನಿಮ್ಮ ಜಾತಕ ಹೊಂದಾಣಿಕೆ ಆದರೂ ಕೂಡ ಗಂಡಾದರೆ ಹೆಣ್ಣಿನ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ, ಹೆಣ್ಣಾದರೆ ಗಂಡಿನ ಕಡೆ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮದುವೆ ಆದ ನಂತರದಲ್ಲಿ ಒಂದು 2-3 ವಾರದಲ್ಲೇ ಬಂದುಬಿಟ್ಟು ಕೆಲವೊಂದಿಷ್ಟು ಎರಡು ಕುಟುಂಬಕ್ಕೆ ಕೆಲವೊಂದಿಷ್ಟು ಜಗಳಗಳಾಗುವಂಥದ್ದಾಗಿರ್ಬೋದು, ಏನೋ ಒಂದು ಮನಸ್ತಾಪಗಳಾಗುವಂಥದ್ದಾಗೋದು, ಇದೆಲ್ಲ ತುಂಬ ನಡೀತಾ ಇರೋದ್ರಿಂದ ನೀವು ಖಂಡಿತವಾಗಲೂ ಕೂಡ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ಕೊಳ್ಳಿ. ಜಾತಕ ಚೆಕ್ ಮಾಡೋದನ್ನು, ಹೊಂದಾಣಿಕೆ ಮಾಡೋದನ್ನು ಮರಿಬೇಡಿ. ಇಂತಹವೆಲ್ಲ ಒಳ್ಳೊಳ್ಳೆ ಅವಕಾಶಗಳು ಈ ಜುಲೈ ತಿಂಗಳಲ್ಲಿದೆ. ಸುಮ್ಮನೆ ನನ್ನ ಹತ್ರ ಆಗೋದಿಲ್ಲ, ನನ್ನ ಜಾತಕ ಸರಿ ಇಲ್ಲ, ನನಗೇನೋ ಒಂಥರ ತೊಂದರೆ ಆಗ್ತಿದೆ, ಮಾನಸಿಕ ವೇದನೆ ಅನುಭವಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದವರಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ. ಇಲ್ಲ ನಿಮ್ಮ ಜಾತಕನೂ ಸರಿಯಾಗಿದೆ ಅಂತಂದರೆ ನೀವು ಮೈ ಚಳಿ ಬಿಟ್ಬಿಟ್ಟು ಎದ್ದು ನಿಂತ್ಕೋಬೇಕಾಗ್ತದೆ. ನಿಮ್ಮ ಗುರಿಯತ್ತ ನಿಮ್ಮ ಗಮನ ಇಡಬೇಕಾಗ್ತದೆ. ನಿಮ್ಮ ಕೆಲಸವನ್ನು ಶುರು ಮಾಡ್ಕೊಳ್ಳಿ. ಯಾರೇ ನಿಮಗೆ ತಡೆಯೋರು ಅಂಥವ್ರು ಯಾರೂ ಇಲ್ಲ. ಯಾಕಂತಂದರೆ ಗುರು ನಿಮ್ಮ ಬಲಕ್ಕಿರಬೇಕಾದ್ರೆ ಯಾವುದೇ ಶನಿಯ ಕಾಟನೂ ನಡೆಯೋದಿಲ್ಲ, ಯಾವುದೇ ಅನ್ಯ ಗ್ರಹದ ಕಾಟನೂ ಕೂಡ ನಡೆಯೋದಿಲ್ಲ. ಇನ್ನೊಂದು, ಶನಿ ಕೂಡ 3ನೇ ಮನೆಯಲ್ಲಿರುವಂಥದ್ದು ನಿಮ್ಮ ಕೆಲಸಕ್ಕೆ ಆಗಿರಲಿ ನಿಮ್ಮ ಕರ್ಮಸ್ಥಾನದಲ್ಲಿ ಅಧಿಪತಿ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಶನಿಯಿಂದ ತೊಂದರೆ ಕೂಡ ಇಲ್ಲ. ಈಗ ತೊಂದರೆ ಯಾರ್ದು ಹೇಳಿ? ನಿಮಗೆ ನಿಮ್ಮ ಕಡೆಯಿಂದನೇ ತೊಂದರೆ ಆಗುವಂಥದ್ದು.
ನಿಮ್ಮ ಕೆಲಸಕ್ಕೆ ನಿಮ್ಮ ಸೋಮಾರಿತನವೇ ಎಲ್ಲೋ ಒಂದು ಕಡೆಗೆ ತಡೆಗೋಡೆಯಾಗಿ ನಿಂತ್ಕೊಂಡಿರುವಂಥದ್ದು. ಬೆಳಗ್ಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ವಾಕ್ ಮಾಡಿ, ಜಿಮ್ ಮಾಡಿ, ಖಂಡಿತವಾಗಲೂ ಕೂಡ ಜೀವನದಲ್ಲಿ ಗೆಲುವು ಹೇಳೋದನ್ನು ಸಾಧಿಸಿ. ವಿಡಿಯೋ ಸ್ವಲ್ಪ ಉದ್ದ ಆಗಿರ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಲ್ಲೋ ಒಂದು ಕಡೆಗೆ ಎಲ್ರಿಗೂ ಕೇಳೋಕೆ ಮನಸ್ಸಿಲ್ಲ ಅಂತಂದರೂ ಕೆಲವೊಂದಿಷ್ಟು ಜನ ಅದನ್ನು ಕೇಳಿಬಿಟ್ಟು ಮೋಟಿವೇಟ್ ಆಗಿ ತಗೊಳ್ತೀರಾ ಹೇಳುವಂಥದ್ದು ನನ್ನ ಭರವಸೆ, ನನ್ನ ಭಾವನೆ. 2ನೇ ಮನೆಯಲ್ಲಿ ರಾಹುವಿನ ಸಂಚಾರ. ರಾಹು ಬಂದ್ಬಿಟ್ಟು ಒಳ್ಳೆಯದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ, ನಿಮ್ಗೆ ಗೊತ್ತಿರುವಂಥ ವಿಚಾರ. 2ನೇ ಮನೆಯಲ್ಲಿ ರಾಹು ಸಂಚಾರ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುವಂಥದ್ದು ಆಗ್ತದೆ, ಉದ್ವೇಗ ಜಾಸ್ತಿ ಆಗುವಂಥದ್ದು, ಸಿಟ್ಟು ಜಾಸ್ತಿ ಆಗುವಂಥದ್ದು ಆಗ್ತದೆ. ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಇರೋದಿಲ್ಲ. ನಿಮಗೆ ಬೇಕಾಬಿಟ್ಟು ನೀವು ಒಂದೇ ಸರಿ ಕಡ್ಡಿ ತುಡ್ಡಂದಾಗ ಮಾತಾಡ್ಬಿಡ್ತೀರಾ. ಅದು ನಿಮ್ಮ ಎದುರಿಗೆ ಇರುವಂಥ ವ್ಯಕ್ತಿಗಳಿಗೆ, ಯಾರೇ ಆಗಿರಲಿ ಅವರಿಗೆ ಮನಸ್ಸಿಗೆ ನೋವು ತರುವಂಥದ್ದು ಆಗ್ತದೆ. ಇಲ್ಲ ನಿಮ್ಮ ಪೋಷಕರ ಜೊತೆಗೆ ನಿಮ್ಮದು ಸಂವಾದಗಳು ನಡೀಬಹುದು, ಇಲ್ಲ ನಿಮ್ಮ ಸಂಗಾತಿ ಜೊತೆಗೆ ಈ ಥರ ಒಂದು ಸಂವಾದಗಳು ನಡೀಬಹುದು. ಯೋಚನೆ ಮಾಡಿ ಮಾತಾಡುವಂಥದ್ದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಭಾವನೆ. ಮುಂದೆ ನೋಡೋದಿದ್ರೆ ಈ ರಾಹು ಸಂಚಾರದಿಂದ ಒಂದು ಸ್ವಲ್ಪ ಆಹಾರ ಪ್ರಿಯರಾಗ್ತೀರಾ, ನೀವು ಫುಡ್ಡಿಗಳಾಗ್ತೀರಾ. ಒಂದು ಗುರುಬಲಕ್ಕಿರುವಂಥದ್ದು ನೆನಪಿರಲಿ. ಇನ್ನೊಂದು 2ನೇ ಮನೆಯಲ್ಲಿ ರಾಹು ಸಂಚಾರ ಆದಾಗ ಕೋಪ, ಉದ್ವೇಗ ಎಲ್ಲ ಇರ್ತದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಆವಾಗವಾಗ ಸ್ನ್ಯಾಕ್ಸ್ ತಿನ್ನೋದು ಕೂಡ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ. ಎಲ್ಲೋ ಒಂದು ಕಡೆಗೆ ಫ್ಯಾಟ್ ಕಂಟೆಂಟು ಕೂಡ ಜಾಸ್ತಿ ಆಗ್ಬೋದು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ಡಯಟ್ ಕಡೆಗೆ ನಿಮ್ಮ ಗಮನ ಇರಲಿ. ಬ್ಯಾಂಕ್ ಬ್ಯಾಲೆನ್ಸ್ ಏರುವಂಥದ್ದು. ಇಷ್ಟು ದಿನ ಮಕರ ರಾಶಿಯವರು ಆಲ್ಮೋಸ್ಟ್, ನಾನು ಎಲ್ರಿಗೂ ಅಂತ ಹೇಳೋದಿಲ್ಲ ಆಯಿತಾ, ಕೆಲವೊಂದಿಷ್ಟು ಜನ ತುಂಬ ಕಷ್ಟ ಬಿದ್ದವರಿದ್ದಾರೆ. ಒಂದು ಕೌಟುಂಬಿಕವಾಗಿ, ಒಂದು ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನಿಮ್ಮ ಸಂಗಾತಿ ಜೊತೆಗಾಗಿರ್ಬೋದು, ನಿಮ್ಮ ಸಹಪಾಠಿಗಳ ಜೊತೆಗಾಗಿರ್ಬೋದು, ತುಂಬ ಅಂದರೆ ತುಂಬ ಕಷ್ಟ ಬಿದ್ದವರಿದ್ದಾರೆ. ತುಂಬ ನೋವು ತಿಂದವರು ಕೂಡ ಮಕರ ರಾಶಿಯವರು ಇದ್ದಾರೆ. ನಾನು ಎಲ್ರಿಗೂ ಅಂತ ಹೇಳೋದಿಲ್ಲ, ಯಾರ್ಯಾರಿಗೆಲ್ಲ ಇದು ಅವಲಂಬಿಸ್ತದೆಯೋ ನೀವು ಖಂಡಿತವಾಗ್ಲಿ ಕೇಳಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೇಳುವಂಥದ್ದು ನಿಲ್ಲಾಗೇ ಇತ್ತು. ನೀವು ಒಂದು 1000 ರೂಪಾಯಿ ದುಡಿದ್ರೆ ನಿಮ್ಮ ಕಮಿಟ್ಮೆಂಟು 2500 ರೂಪಾಯಿ ತೋರಿಸ್ತಾ ಇರ್ತಿತ್ತಲ್ಲಿ ಅಲ್ವಾ. ಅಥವಾ 500 ರೂಪಾಯಿ ದುಡಿದ್ರೆ ನಿಮಗೆ 800 ರೂಪಾಯಿ ಕಮಿಟ್ಮೆಂಟ್ ಇರ್ತಿತ್ತು. ಅಂತಹ ಕಮಿಟ್ಮೆಂಟ್ಗಳು ದೂರ ಆಗ್ತದೆ, ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಏರುವಂಥದ್ದು ಆಗ್ತದೆ, ಏರಿಕೆಯ ಮಟ್ಟವನ್ನು ಕಾಣ್ತೀರ, ಆರ್ಥಿಕವಾಗಿ ಬಲಿಷ್ಠರಾಗ್ತೀರ ಖಂಡಿತವಾಗ್ಲೂ ನೀವು. ಇಲ್ವಲ್ಲ ಸ್ವಾಮಿ ನನಗೆ ಆ ಥರ ಏನೂ ಐಡಿಯಾಸ್ ಇಲ್ಲ, ಏನೂ ಬರ್ತಾ ಇಲ್ವಲ್ಲ ಅಂದ್ಕೊಂಡು ಹೇಳಿದವರಿಗೂ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಕೂಡ ಹಾಗೇ ಆಗ್ತದೆ. ಆದರೆ ನಿಮ್ಮ ಪರಿಶ್ರಮ ಅಗತ್ಯ ಇರ್ತದೆ. ಶನಿ ಯಾವತ್ತಿದ್ರೂ ಕೂಡ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಕೊಡೋದು ಹೇಳುವಂಥದ್ದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೀವು ಬೆವರು ಸುರಿಸಿ ದುಡ್ದಾಗಲೇ ಅದಕ್ಕೊಂದು ಪ್ರತಿಫಲ ಹೇಳುವಂಥದ್ದು ಸಿಗುವಂಥದ್ದು, ಅದು ನಿಮ್ಮ ಲೈಫ್ ಟೈಮ್ ಇರ್ತದೆ. ಇದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಮತ್ತು ಕೆಲವೊಂದಿಷ್ಟು ಆಕಸ್ಮಿಕವಾಗಿ ಹಣ ಲಾಭ ಕೂಡ ಆಗುವಂಥದ್ದು ಆಗ್ತದೆ. ಆಕಸ್ಮಿಕ ನಮ್ದು ಏನೂ ಇಲ್ವಲ್ಲ ಹೇಗೆ ಬರ್ಬೋದು ಅಂತ ನೀವು ಕೇಳ್ಬೋದು. ಎಲ್ಲೋ ನಿಮ್ಮ ಅಜ್ಜಿ ತಾತದಿಂದ ಕೆಲವೊಂದಿಷ್ಟು ಧನ ಸಹಾಯ ಆಗ್ಬೋದು ನಿಮಗೆ, ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ಕೂಡ ಬರ್ಬೋದು. ಇಂತಹ ಕೆಲವೊಂದಿಷ್ಟು ಅನಿರೀಕ್ಷಿತ ಹಣಕಾಸು ವ್ಯವಸ್ಥೆ ಕೂಡ ನಿಮ್ಮ ಕಡೆಗೆ ಬರುವಂಥದ್ದು ಆಗ್ತದೆ. ಇನ್ನು 3ನೇ ಮನೆಯಲ್ಲಿ ಶನಿ ಅಂತಂದೆ. ಇದರಿಂದ ಏನಾಗ್ತದೆ ಕೇಳಿದ್ರೆ, ಈ 3ನೇ ಮನೆಯಲ್ಲಿ ಶನಿಯ ಸಂಚಾರ ಆಗಿರೋದ್ರಿಂದ ಧೈರ್ಯ ಮತ್ತು ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಶನಿಯಿಂದ ಎಷ್ಟೆಲ್ಲ ನೀವು ಕೆಟ್ಟದ್ದನ್ನೇ ಅನುಭವಿಸಿದ್ರಿ ಅಲ್ವಾ, ಈಗೆಲ್ಲ ಬಂದ್ಬಿಟ್ಟು ಒಳ್ಳೇದು ಮಾಡ್ತಾನೆ. 3ನೇ ಮನೆಯಲ್ಲಿ ಇರಬೇಕಾದ್ರೆ ಅದು 7.5 ಇಲ್ಲ, ಗುರುಬಲ ಇದೆ. ಶನಿ 3ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅತಿ ಉತ್ತಮವಾದಂಥದ್ದೇ ಕೊಡ್ತಾನೆ. ಆದರೆ ಇಲ್ಲೂ ಕೂಡ ಅಷ್ಟೇ, ಪರಿಶ್ರಮಕ್ಕೆ ತಕ್ಕ ಫಲ ಅಂದ್ಕೊಂಡೇ ಇದೆ ಈ ಪಂಚಾಂಗದಲ್ಲಿ. ಮಕರ ರಾಶಿಯವರು ಅಂತಂದರೆ ಮಣ್ಣಿನ ಮಕ್ಕಳು ಅವರು, ಭೂತತ್ವದವರು. ಅದರಲ್ಲೂ ಕೂಡ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟೇ ನಿಮ್ಗೆ ಅಮೌಂಟ್ ಬರುವಂಥದ್ದು. ಬೇರೆ ರಾಶಿಯವ್ರ ಥರ ಲಾಟ್ರಿ ಹೊಡೆದಂಗೆ ಯಾವುದೇ ರೀತಿಯಾದ ಅಮೌಂಟ್ ಬರೋದಿಲ್ಲ. ಆದರೆ ನೀವೇನು ಸಂಪಾದನೆ ಮಾಡ್ತೀರೋ ಅದು ನಿಮ್ಮ ಬೆವರ ಹನಿಯಿಂದ ಬರುವಂಥದ್ದು. ಹಾಗಾಗಿ ಆ ದುಡ್ಡಿನ ಬೆಲೆ ಏನು ಹೇಳುವಂಥದ್ದು ಈ ಮಕರ ರಾಶಿಯವರಿಗೆ ಗೊತ್ತಿರ್ತದೆ. ಒಂದೊಂದು ರೂಪಾಯಿಗೂ ಕೂಡ ಎಷ್ಟೊಂದು ಮೌಲ್ಯ ಇದೆ ಹೇಳುವಂಥದ್ದು ಕೂಡ ಈ ಮಕರ ರಾಶಿಯವರಿಗೆ ಗೊತ್ತಿರ್ತದೆ. ಯಾಕಂತಂದರೆ ಪರಿಶ್ರಮಕ್ಕೆ ತಕ್ಕನಾದಂಥ ಫಲವನ್ನು ನೀವು ಪಡ್ಕೊಂಡಿರ್ತೀರಾ. ಯಾವುದೇ ಲಾಟ್ರಿ ದುಡ್ಡಲ್ಲ ಅದು ಅಲ್ವಾ, ಅಥವಾ ಯಾರೋ ಬಂದ್ಬಿಟ್ಟು ನಿಮ್ಗೆ ಗಿಫ್ಟ್ ಮಾಡಿದ್ದಂಥದ್ದಲ್ಲ, ಅಥವಾ ಯಾರೋ ಬಂದ್ಬಿಟ್ಟು ಇಟ್ಕೊಳ್ಳಪ್ಪ ಅಂದ್ಕೊಂಡು ಕೊಟ್ಟಿರುವಂಥ ದುಡ್ಡಲ್ಲ. ನಿಮ್ಮ ಸ್ವಂತವಾಗಿ ಸಂಪಾದಿಸಿದಂಥ ದುಡ್ಡಿಗೆ ಬೆಲೆ ನಿಮಗೂ ಗೊತ್ತಿರ್ತದೆ. ಆದರೆ ಎಲ್ಲೋ ಒಂದು ಕಡೆ ಮಕರ ರಾಶಿಯವರೇ ಜಾಸ್ತಿ ದುಂದು ವೆಚ್ಚ ಮಾಡ್ತಾರೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಅಂಥ ಒಂದು ದುಂದು ವೆಚ್ಚಕ್ಕೆ ಖಂಡಿತವಾಗಲೂ ಕೂಡ ಕೈ ಹಾಕಬೇಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ, ಮಿಕ್ಕಿದೆಲ್ಲ ಬ್ಯಾಂಕ್ ಅಕೌಂಟಲ್ಲಿ ಇರಲಿ, ಅದೇನು ಕೊಳ್ತೋಗುವಂಥದ್ದಲ್ಲ. ವೃದ್ಧರ ವಿಚಾರಕ್ಕೆ ಬಂದರೆ, ಹಿರಿಯರ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರು ಆಗುವಂಥದ್ದಿದೆ. ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ. ಟೈಮ್ ಟು ಟೈಮ್ ಫುಡ್ ಆಗಿರ್ಬೋದು, ಟೈಮ್ ಟು ಟೈಮ್ ಜಾಗಿಂಗು ವಾಕಿಂಗ್ ಆಗಿರ್ಬೋದು ನೀವು ಮಾಡಲೇಬೇಕಾಗ್ತದೆ. ಇಲ್ಲ ಅಂತಂದರೆ ಉದರಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ತೊಂದರೆಗಳಾಗ್ಬೋದು, ಇಲ್ಲ ಮೂಳೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ನೋವುಗಳನ್ನು ಕಾಣಿಸ್ಕೋಬೋದು. ಸ್ವಲ್ಪ ಹುಷಾರಾಗಿರಿ. ಇನ್ನು ನಮ್ಮ ರೈತರ ವಿಚಾರಕ್ಕೆ ಬಂದರೆ ಉತ್ತಮವಾಗಿರುವಂಥದ್ದು, ನೀವು ಬೆಳೆದಂಥ ಬೆಳೆಗೆ
ಒಂದು ಉತ್ತಮವಾದಂಥ ಫಸಲು ಬರುವಂಥದ್ದು, ಅದಕ್ಕೆ ಒಂದು ಉತ್ತಮವಾದಂಥ ದರ ಸಿಗುವಂಥದ್ದು ಎಲ್ಲದೂ ಆಗ್ತದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಗೌರ್ಮೆಂಟ್ ಎಂಪ್ಲಾಯಿಗಳಿದ್ದೀರಿ, ನಿಮಗೆಲ್ಲ ಕೂಡ ಒಂದು ಪ್ರಮೋಷನ್ ಭಾಗ್ಯ ಹೇಳುವಂಥದ್ದಿದೆ. ಮೇಲ್ದರ್ಜೆಗೆ ಹೋಗುವಂಥದ್ದು ಅಥವಾ ಆ ವರ್ಟಿಕಲಿ ಚೇಂಜ್ ಆಗಿಬಿಟ್ಟು ಬೇರೆ ವರ್ಟಿಕಲಿಗೆ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ಆಗ್ತದೆ. ಡಿಪಾರ್ಟ್ಮೆಂಟು ಕೂಡ ನಿಮ್ಮದು ಚೇಂಜಸ್ ಆಗಬಹುದು. ಖಂಡಿತವಾಗಲೂ ಕೂಡ ನೀವು ಇದ್ರ ಮೇಲೆ ಸ್ವಲ್ಪ ಕೆಲಸ ಮಾಡಿದರೆ ಇಂತಹ ಒಂದು ಒಳ್ಳೆಯ ಅವಕಾಶ ಸಿಗುವಂಥದ್ದು ನಿಮಗೆ ಆಗ್ತದೆ. ಇನ್ನು ಯಾರೆಲ್ಲ ಬಂದ್ಬಿಟ್ಟು ಉದ್ಯೋಗಿಗಳು, ಪ್ರೆಸೆಂಟ್ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದೀರಲ್ವಾ, ನಿಮಗೂ ಕೂಡ ಒಂದು ಪ್ರಮೋಷನ್ ಭಾಗ್ಯ ಹೇಳುವಂಥದ್ದು ಇದೆ. ಅದು IT ಇರ್ಬೋದು, ನಾನ್ IT ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇರ್ಬೋದು. ಯಾವುದೇ ಒಂದು ವರ್ಟಿಕಲಲ್ಲಿ ನೀವು ಕೆಲಸ ಮಾಡ್ತಿದ್ರು ಕೂಡ ನಿಮ್ಗೊಂದು ಪ್ರಮೋಷನ್ ಹೇಳುವಂಥದ್ದು ಆಗ್ತದೆ. ಮತ್ತು ನಿಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಒಂದು ಅಪ್ರಿಷಿಯೇಷನ್ ಹೇಳುವಂಥದ್ದು ಕೂಡ ಸಿಗುವಂಥದ್ದು ಆಗ್ತದೆ. ಇನ್ನು ಯಾರೆಲ್ಲ ಬಂದ್ಬಿಟ್ಟು ಮಕರ ರಾಶಿಯವರು ಸ್ವಂತ ಬಿಸ್ನೆಸ್ ಮಾಡಬೇಕು, ಸ್ವಂತ ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಅಥವಾ ಸ್ಟಾರ್ಟಪ್ ಕಂಪ್ನಿಗಳನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಒಂದು ಉತ್ತಮವಾದಂಥ ಅವಕಾಶ ಈ ಜುಲೈ ತಿಂಗಳಲ್ಲಿದೆ. ಖಂಡಿತವಾಗ್ಲೂ ಕೂಡ ಇಂಥ ಒಂದು ಸ್ಟಾರ್ಟಪ್ ಕಂಪ್ನಿ ನೀವು ಮಾಡಬೇಕು ಅಂದ್ಕೊಂಡಿದ್ದವರು ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಬಿಟ್ಟು ಸ್ಟಾರ್ಟಪ್ಪನ್ನು ಓಪನ್ ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ಮಕರ ರಾಶಿಯವರಿಗೆ ಅದು ಬೈ ಬರ್ತೇ ಬಂದಿರುತ್ತೆ. ಹುಟ್ಟಿದಾಗಿಂದನೂ ಬರುವಂಥದ್ದು ಏನು ಕೇಳಿದ್ರೆ ಆಲಸ್ಯ. ಒಂದು ಸ್ವಲ್ಪ ಲೇಟಾಗಿ ಹೇಳೋದು, ಇವತ್ತು ಮಾಡೋ ಕೆಲಸ ನಾಳೆಗೆ ಪೋಸ್ಟ್ಪೋನ್ ಮಾಡೋದು, ಇಂಥವೆಲ್ಲ ಇತ್ತು ಆಲಸ್ಯಗಳು, ಲೇಜಿನೆಸ್, ಅದೆಲ್ಲ ಬಂದುಬಿಟ್ಟು ಈ ಜುಲೈ ತಿಂಗಳಲ್ಲಿ ದೂರ ಆಗ್ತದೆ. ಎಲ್ಲೋ ಒಂದು ಕಡೆಗೆ ಮಕರ ರಾಶಿಯವರಿಗೆ ನಾನು ಏನು ಹೇಳೋದು ಅಂದ್ಕೊಂಡು ಕೇಳಿದರೆ, ಇಡೀ ನಿಮ್ಮ ಎಂಟೈರ್ ಬಾಡಿ ಆಳೋದೇ ನಿಮ್ಮ ಬ್ರೇನು. ನೀವು ಮನಸ್ಸಲ್ಲಿ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರೋ ಅದೇ ರೀತಿ ನಿಮ್ಮ ಲೈಫ್ ಇರುತ್ತೆ. ಅದನ್ನು ಟ್ರೈ ಮಾಡಿ ನೋಡಿ. ನೀವು ನಿಮ್ಮ ಮೈಂಡ್ ಏನು ಮ್ಯಾನಿಫೆಸ್ಟ್ ಮಾಡುತ್ತೋ ಅದನ್ನೇ ಆಗುತ್ತೆ. ನಿಮ್ಮ ಸಿಕ್ಸ್ ಸೆನ್ಸ್ ಏನು ಹೇಳುತ್ತೋ ಅದೇ ನಿಮ್ಮ ಜೀವನದಲ್ಲಿ ಆಗ್ತಾ ಇರ್ತದೆ. ಬಟ್ ಕೆಲವೊಬ್ಬರು ಅದನ್ನು ಪಾಯಿಂಟ್ ಔಟ್ ಮಾಡೋದಿಲ್ಲ. ಅದು ನಿಮ್ಮ ಮನಸ್ಸಲ್ಲಿ ಮೊದಲೇ ಬಂದಿರ್ತದೆ, ಮೊದಲೇ ಬಂದು ಹೋಗಿರ್ತದೆ. ನೀವು ಅದ್ರ ಬಗ್ಗೆ ಥಿಂಕು ಕೂಡ ಮಾಡಿರ್ತೀರ, ಆಲೋಚನೆ ಕೂಡ ಮಾಡಿರ್ತೀರ. ಆದರೆ ಅದ್ರ ಬಗ್ಗೆ ನಿಮಗೆ ಅರಿವಿರೋದಿಲ್ಲ, ಕಾಳಜಿನೇ ಇರೋದಿಲ್ಲ. ಬಟ್ ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ರೋ ಅಥವಾ ನಿಮ್ಮ ಸಿಕ್ಸ್ ಸೆನ್ಸ್ ಏನು ಹೇಳಿತ್ತೋ ಅದೇ ನಿಮ್ಮ ಜೀವನದಲ್ಲಿ ನಡ್ಕೊಂಡು ಹೋಗ್ತದೆ. ಹಾಗಾಗಿ ನಿಮ್ಮ ಸಿಕ್ಸ್ ಸೆನ್ಸ್ ಹೇಳುವಂಥ ಮಾತನ್ನು ಕೇಳಿ. ಇನ್ನೂ ಕನ್ಫ್ಯೂಷನ್ ಇದ್ದರೆ ಮಾರ್ಗದರ್ಶಕರ ಮಾರ್ಗದರ್ಶನ ಪಡ್ಕೊಳ್ಳಿ, ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ, ಪೋಷಕರ ಮಾರ್ಗದರ್ಶನ ಪಡೆದುಕೊಂಡು ಒಂದು ಹೆಜ್ಜೆ ಇಡಿ. ಖಂಡಿತವಾಗ್ಲೂ ಕೂಡ ಜೀವನದಲ್ಲಿ ನಿಮ್ಮಷ್ಟು ಯಶಸ್ಸು ಕಾಣುವಂಥ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ. ಇನ್ನು ಮಕರ ರಾಶಿಯ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ನೀವು ಇಷ್ಟು ವರ್ಷ ಏನೇನೆಲ್ಲ ಕಷ್ಟ ಬಿದ್ದಿದ್ರಿ ಅಂದ್ಕೊಂಡು ನನಗೆ ಗೊತ್ತು. ಕೌಟುಂಬಿಕವಾಗಿ ಕೆಲಸ ಮಾಡ್ತಿರುವಂಥ ಮಹಿಳೆಯರಾದರೆ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಾಗಿರ್ಬೋದು, ಅಥವಾ ಒಂದು ಸ್ವಂತ ಉದ್ಯೋಗ ಮಾಡ್ತಿದ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ ತೊಂದರೆ ಆದವರು, ಮಕ್ಕಳ ಕಡೆಯಿಂದ ಕಿರಿಕಿರಿ, ಮನೆಯಲ್ಲಂತೂ ಬಿಡಿ ಅತ್ತೆ ಮತ್ತು ಸೊಸೆಯರ ಜಗಳ, ಇಂಥವೆಲ್ಲ ತುಂಬಾ ಇತ್ತು. ಇನ್ನು ಹಣಕಾಸು ಸ್ಥಿತಿಗತಿಗಳು ಗೃಹಿಣಿಯರ ಹತ್ರ ಕೇಳಲೇಬಾರ್ದು. ಅಂತಹದೆಲ್ಲ ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು ಬಂದಿದ್ರಿ. ಆದರೆ ಈಗ ಒಂದು ಸುವರ್ಣ ಅವಕಾಶ ಏನು ಅಂತ ಕೇಳಿದರೆ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹೇಳುವಂಥದ್ದು. ಅಂದುಕೊಂಡಿರುವ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ಬೋದು. ಇನ್ನು ಯಾರೆಲ್ಲ ಬಂದ್ಬಿಟ್ಟು ಹೊಸ ಕೆಲಸ ನೋಡಬೇಕು ಅಂದ್ಕೊಂಡಿದ್ದವ್ರಿಗೂ ಕೂಡ ಒಂದು ಸೂಕ್ತವಾದ ಸಂದರ್ಭ ಅಂತಂದರೆ ಈ ಜುಲೈ ತಿಂಗಳಾಗಿರ್ತದೆ. ನೀವು ಬಿಸ್ನೆಸ್ ಕೂಡ ಶುರು ಮಾಡ್ಬೋದು. ಅದು ಮನೆಯಿಂದ ಶುರು ಮಾಡ್ಬೋದು, ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಶುರು ಮಾಡ್ಬೋದು, ಅಥವಾ ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸ ಆದರೂ ಕೂಡ ನೀವು ಮಾಡಿಕೊಂಡು ಆರಾಮ್ಸೆ ನೆಮ್ಮದಿಯಿಂದ ಮನೆಯಲ್ಲಿ ಇರಬಹುದು. ಇನ್ನು ಕೆಲವೊಂದಿಷ್ಟು ಜನರಿಗೆ ಮಕ್ಕಳಿಂದ ಕಿರಿಕಿರಿ ಅಂದ್ಕೊಂಡು ಹೇಳಿದ್ರಿ, ಅಥವಾ ಕುಟುಂಬದವರಿಂದ ಕಿರಿಕಿರಿ ಅಂತ ಹೇಳಿದರೆ ನಿಮ್ಮ ಜಾತಕ ಒಂದು ಸರಿ ಪರಿಶೀಲನೆ ಮಾಡಿಸಿ ನಿಮ್ಮ ಹತ್ತಿರದ ಜ್ಯೋತಿಷ್ಯ ಹತ್ರ ಖಂಡಿತವಾಗಲೂ ಕೂಡ ಅದಕ್ಕೆ ಪರಿಹಾರ ಹೇಳುವಂಥದ್ದು ಕೂಡ ಸಿಗ್ತದೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಮಕರ ರಾಶಿಯ ಗೃಹಿಣಿಯರು ಅತಿಯಾದ ಯೋಚನೆಗಳು ಬೇಡ, ಅತಿಯಾದ ಚಿಂತೆ ಬೇಡ. ಒಂದು ಒಳ್ಳೆಯ ಚಿಂತನೆ ಮಾಡ್ಕೊಂಡು ಹೋಗಿ. ಯಾಕಂತಂದರೆ ಗೃಹಿಣಿ ಅಂತಂದರೆ ಒಂದು ಲಕ್ಷ್ಮಿ. ನೀವು ಒಳ್ಳೆಯ ಚಿಂತನೆ ಮಾಡಿಕೊಂಡು ಆನಂದದಿಂದ ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡ್ಕೊಂಡಿದ್ರೆ ಖಂಡಿತವಾಗಲೂ ಕೂಡ ಆ ಲಕ್ಷ್ಮೀದೇವಿನೂ ಕೂಡ ನಿಮ್ಮ ಕೈ ಹಿಡಿತಾಳೆ, ತಾಯಿ ದುರ್ಗಾದೇವಿನೂ ಕೂಡ ನಿಮ್ಮ ಕೈ ಹಿಡಿತಾಳೆ. ಹಾಗಾಗಿ ಈ ಬರುವಂತಹ ಜುಲೈ ತಿಂಗಳು ನಿಮ್ಮ ಪಾಲಿಗೆ ಒಂದು ಅದೃಷ್ಟದ ಮಾಸವಾಗಿ ಪರಿಣಾಮ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂದ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಹಾಕುವಂಥದ್ದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.